ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು PC ನಾನ್ HK ಸಿವಿಲ್ ಲೋ 2019ನೇ ಪ್ರಶ್ನೆ ಪತ್ರಿಕೆಯನ್ನು ಮೆಂಟಲ್ ಎಬಿಲಿಟಿಗೆ ಸಂಬಂಧಿಸಿದಂಥ ಪ್ರಶ್ನೆಗಳನ್ನು ಸಾಲ್ವ್ ಮಾಡೋಣ. ಮೊದಲನೇ ಪ್ರಶ್ನೆ 5. ಒಂದು ಚೌಕಕ್ಕೆ ಎಷ್ಟು ಲಂಬಕೋನಗಳಿವೆ, ರೈಟ್ ಆ್ಯಂಗಲ್ಸ್ ಅಂತ ಪ್ರಶ್ನೆ ಕೇಳಿದರೆ, ನೋಡಿ ಮೊದಲನೇದಾಗಿ ಸ್ಕ್ವೇರ್ ಶೇಪು ಯಾವ ರೀತಿ ಇರುತ್ತೆ ಮತ್ತು ರೆಕ್ಟ್ಯಾಂಗಲ್ ಶೇಪ್ ಯಾವ ರೀತಿ ಇರ್ತವೆ ಅಂತ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಇದು ಭಾಳ ಸರಳವಾದಂಥ ಪ್ರಶ್ನೆ ಕೇಳಿದರೆ, ಒಂದು ಸ್ಕ್ವೇರ್ನಲ್ಲಿ ಎಲ್ಲರಿಗೂ ಗೊತ್ತಿರುವ ಹಾಗೆ ಒಟ್ಟು 4 ಲಂಬಕೋನಗಳಿರ್ತವೆ, 4 ರೈಟ್ ಆ್ಯಂಗಲ್ಸ್ಗಳಿರ್ತವೆ ಅಂತ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಹಾಗಾಗಿ ಈ ಒಂದು ಸರಳವಾದಂಥ ಪ್ರಶ್ನೆಯ ಉತ್ತರ ಆಪ್ಷನ್ ಬಿನಲ್ಲಿದೆ ನೋಡಿ. ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ 6. ಒಟ್ಟು ವಿದ್ಯಾರ್ಥಿಯು 48 ಮೊತ್ತವನ್ನು ಪ್ರಯತ್ನಿಸಿದರೆ ಅವನು ಸರಿಯಾಗಿ ಪಡೆದಕ್ಕಿಂತ 2 ಪಟ್ಟು ಹೆಚ್ಚು ತಪ್ಪುಗಳನ್ನು ಪಡೆದನು. ಅವನು ಒಟ್ಟು ಸರಿಯಾಗಿ ಎಷ್ಟು ಪರಿಹರಿಸಿದ್ದಾರೆ ಅಂತ ಒಂದು ಕ್ವಶನ್ ಕೊಟ್ಟಿದ್ದಾರೆ. ನೋಡಿ, ಮೊದಲನೇದಾಗಿ ಒಟ್ಟು ಮೊತ್ತ 48 ಇದೆ ಅಂತಂದರೆ ಆ ವಿದ್ಯಾರ್ಥಿಯು ಎಷ್ಟು ಸರಿಯಾದಂತಹ ಉತ್ತರಿಸ್ತಾನೋ ಗೊತ್ತಿಲ್ಲ. ಆದರೆ ತಪ್ಪಾದಂಥ ಉತ್ತರ ಎಷ್ಟು ಉತ್ತರಿಸ್ತಾನಂತಂದರೆ ಎಷ್ಟು ಸರಿಯಾಗಿ ಮಾಡಿರ್ತಾನೋ ಅಷ್ಟು. ಅಂದರೆ ಈಗ 4 ಸರಿಯಾದಂಥ ಉತ್ತರ ಮಾಡಿದರೆ ತಪ್ಪು ಎಷ್ಟು ಮಾಡ್ತಾನೆ, ಅದರದ ಡಬಲ್ಲು 4 2 8 ತಪ್ಪಾದಂಥ ಉತ್ತರಗಳನ್ನು ಮಾಡ್ತಾನೆ. ಆದರೆ ಅವೆರಡೂ ತಪ್ಪು ಮತ್ತು ಸರಿಯಾದಂಥ ಉತ್ತರಗಳನ್ನು ಕೂಡಿಸಿದರೆ ಒಟ್ಟು 48 ಬರ್ತದಂತೆ. ಅಂದರೆ ಈಗ ನಾವು ಜನರಲ್ಲಾಗಿ ಸಾಮಾನ್ಯವಾಗಿ ನಾವು ಸರಿಯಾದಂಥ ಉತ್ತರವನ್ನು ಎಕ್ಸ್ ಅಂತ ಕನ್ಸಿಡರ್ ಮಾಡೋಣ. ತಪ್ಪಾದಂಥ ಉತ್ತರ ಎಷ್ಟಾಗುತ್ತೆ, ಇದರಲ್ಲಿ 2x ಆಗುತ್ತೆ, ಯಾಕಂದರೆ ಕ್ವಶನಲ್ಲಿ ಕೊಟ್ಟಿದ್ದಾರೆ ಡಬಲ್ ಅಂತ. ಸೊ ಇವೆರಡು ಕೂಡಿಸಿದಾಗ 3x ಆಗುತ್ತೆ. ಸೊ ಇದು ಎಷ್ಟಕ್ಕೆ ಸಮಾನ ಅಂತಂದರೆ 48 ಅಂತ ಹೇಳಿದ್ದಾರೆ. ಸೊ ಇದು ಕ್ಯಾನ್ಸಲೇಷನ್ ಮಾಡಿದಾಗ 16 ಬರುತ್ತೆ. x = 16. ಸೊ ದೇರ್ ಫೋರ್ ಎಕ್ಸ್ ವ್ಯಾಲ್ಯೂ ಎಷ್ಟಾಗುತ್ತೆ ಅಂತಂದರೆ 16. ಆಪ್ಷನ್ ಬಿನಲ್ಲಿದೆ ನೋಡಿ. ಆಪ್ಷನ್ ಬಿ ಸರಿಯಾದಂಥ ಉತ್ತರ. ಮುಂದಿನ ಪ್ರಶ್ನೆ 18. ಇದು ಡೈರೆಕ್ಷನ್ ಮೇಲೆ ಡಿಪೆಂಡ್ ಆಗಿರುವಂಥ ಒಂದು ಕ್ವಶನ್ ಇದೆ ನೋಡಿ. ಕೈಲಾಸನು ಉತ್ತರದ ಕಡೆ ಮುಖ ಮಾಡಿ ನಿಂತಿದ್ದು ತನ್ನ ಬಲಕ್ಕೆ ತಿರುಗಿ 23 ಮೀಟರ್ ನಡೆಯುತ್ತಾನೆ. ಅಂದರೆ ಇದು ನೋಡಿ, ಮೊದಲನೇದಾಗಿ ನಾವು ಡೈರೆಕ್ಷನನ್ನು ಹಾಕೋಣ. ಡೈರೆಕ್ಷನನ್ನು ಹಾಕಿದಾಗ ಈ ಕಡೆ ಈಸ್ಟು, ನಾರ್ತು, ಸೌತು ಮತ್ತು ವೆಸ್ಟು. ಸೊ ಈಗ ಅವನು ಏನು ಮಾಡಿದ್ದಾನೆ, ಉತ್ತರ ಕಡೆ ಮುಖ ಮಾಡಿ ನಿಂತಿದ್ದಾನೆ. ಉತ್ತರ ಕಡೆ ಮುಖ ಮಾಡಿ ತನ್ನ ಬಲಕ್ಕೆ 20 ಮೀಟ್ರ್ ನಡೆಯುತ್ತಾನೆ. ಸೊ 23 ಮೀಟ್ರ್ ನಡೆಯುತ್ತಾನೆ ಅಂತಂದರೆ ರೈಟ್ ಸೈಡ್ ತಿರುಗಿಬಿಟ್ಟು 23 ಮೀಟ್ರ್ ನಡೆಯುತ್ತಾನೆ. ಮತ್ತು ನಂತರ ಅವನು ತನ್ನ ಎಡಕ್ಕೆ ತಿರುಗಿ, ಎಡಕ್ಕೆ ಅಂತಂದರೆ ಮೇಲ್ಗಡೆ ಹೋಗುತ್ತೆ, ಮೇಲ್ಗಡೆ ಹೋಗಿ ಎಷ್ಟು ಮೀಟ್ರ್ ನಡೀತಾನೆ, 30 ಮೀಟ್ರ್ ನಡೀತಾನೆ. ನಂತರ ಅವನು ತನ್ನ ಬಲಕ್ಕೆ ತಿರುಗಿ 25 ಮೀಟ್ರ್ ನಡೀತಾನೆ. ಮತ್ತೆ ರೈಟ್ ಸೈಡ್ ಟರ್ನ್ ಆಗಿಬಿಟ್ಟು 25 ಮೀಟ್ರ್ ನಂತರ ಅವನು ಮತ್ತೆ ತನ್ನ ಬಲಕ್ಕೆ ತಿರುಗಿ 55 ಮೀಟ್ರ್ ನಡೀತಾನೆ. ನೋಡಿ, ಈ ಕಡೆ ರೈಟ್ ಸೈಡ್ ತಿರುಗಿಬಿಟ್ಟು ಮತ್ತೆ 55 ಕಿಲೋಮೀಟ್ರ್ ನಡೀತಾನಂತೆ. ಅಂತಿಮವಾಗಿ ಅವನು ಮತ್ತೆ ಬಲಕ್ಕೆ ತಿರುಗಿ 40 ಮೀಟ್ರ್ ನಡೀತಾನೆ. ಈ ಕಡೆ ಮುಖ ಮಾಡಿದಾಗ ಮತ್ತೆ ಈ ಸೈಡ್ ಆಗುತ್ತೆ, ರೈಟ್ ಸೈಡ್ಗೆ ತಿರುಗಿಬಿಟ್ಟು 40 ಮೀಟ್ರ್ ನಡೀತಾನಂತೆ. ಅಂದರೆ ಅವನು ಈಗ ಸದ್ಯ ಈ ಒಂದು ಪೊಸಿಷನಲ್ಲಿದ್ದಾನೆ. ಈ ಒಂದು ಪೊಸಿಷನ್ ಯಾವ ದಿಕ್ಕಿನಲ್ಲಿದೆ ಅಂತ ನಾವು ಫೈಂಡ್ ಔಟ್ ಮಾಡಬೇಕಾಗಿದೆ. ನೋಡಿ, ಇದು ಈಸ್ಟ್ ಮತ್ತು ಸೌತ್ ಪ್ಲೇಸಲ್ಲಿ, ಅಂದರೆ ಈಸ್ಟ್ ಮತ್ತು ಸೌತ್ ಒಳಗಡೆ ಇದ್ದಾನೆ ಅಂತಂದರೆ ಸೌತ್ ಈಸ್ಟ್ ಪ್ಲೇಸಲ್ಲಿ ಇದ್ದಾನೆ ಅವನು ಈಗ ಪ್ರೆಸೆಂಟು. ಸೌತ್ ಈಸ್ಟ್ ಅಂತಂದರೆ ಕನ್ನಡದಲ್ಲಿ ಆಗ್ನೇಯ ಅಂತ ಕರಿತೀವಿ. ಸೊ ಆಪ್ಷನ್ ಯಾವುದಿದೆ ನೋಡೋಣ. ನೋಡಿ, ಆಪ್ಷನ್ ಡಿನಲ್ಲಿ ಆಗ್ನೇಯ ಅಂತ ಇದೆ. ಸೊ ಸೌತ್ ಈಸ್ಟ್, ಆಪ್ಷನ್ ಡಿ ಸರಿಯಾದಂಥ ಉತ್ತರ ಆಗುತ್ತೆ ಇಲ್ಲಿ. ಮುಂದಿನ ಪ್ರಶ್ನೆ 39. ನೋಡಿ ಫ್ರೆಂಡ್ಸ್, ಇದು ಬ್ಲಡ್ ರಿಲೇಷನ್ಗೆ ಸಂಬಂಧಿಸಿದಂಥ ಒಂದು ಪ್ರಶ್ನೆಯಾಗಿದೆ. ನಾನು ಮೊದಲೇ ಹೇಳಿರುವಂತೆ ಹಿಂದಿನ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡುವಂಥ ಸಂದರ್ಭದಲ್ಲಿ ಹೇಳಿರುವಂತೆ ಯಾವುದೇ ಆಗಲಿ ಜೆಂಡರು, ಅಂದರೆ ಗರ್ಲ್ಸ್ ಇದ್ದಾಗ ಏನು ಮಾಡಬೇಕು, ಸರ್ಕಲ್ ತೊಗೊಳ್ಬೇಕು, ಬಾಯ್ಸ್ ಇದ್ದಾಗ ಸ್ಕ್ವಯರಲ್ಲಿ ತೊಗೋಬೇಕು. ಸೊ ಇದು ಒಂದು ಕಂಡೀಷನ್ನು. ಈ ರೀತಿ ತೊಗೊಂಡಾಗ ನಮಗೆ ಈ ಥರದ ಕ್ವಶನ್ಗಳು ಸಾಲ್ವ್ ಮಾಡೋದಕ್ಕೆ ಭಾಳ ಸರಳ ಆಗುತ್ತೆ. ಸೊ ಈಗ ಇದನ್ನೇ ಯೂಸ್ ಮಾಡಿಕೊಂಡು ಈ ಪ್ರಶ್ನೆಯನ್ನು ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡೋಣ. ನೋಡಿ, ಎಯು ಬಿನ ಸಹೋದರಿ, ಅಂದರೆ ಬಿನ ಸಹೋದರಿ ಯಾರು, ಎ ಅಂತಂದರೆ ನಮಗೆ ಇಲ್ಲಿ ಜೆಂಡರ್ ಕನ್ಫರ್ಮ್ ಆಯಿತು. ಸೊ ಎ ಸಹೋದರಿ ಅಂದಮೇಲೆ ಸರ್ಕಲ್ ಹಾಕೋಣ. ಯಾರು ಸಹೋದರಿ ಅಂತಂದರೆ ಬಿನ ಸಹೋದರಿ. ಸೊ ಬಿನ ಜೆಂಡರ್ ಕನ್ಫರ್ಮ್ ಆಗಲಿಲ್ಲ, ಅದನ್ನು ಹಾಗೆ ಬಿಡ್ಬೋಣ.
ಬಿಟ್ಬಿಡೋಣ. ಸಿ ಯು ಬಿನ ತಾಯಿ. ಸಿ ಯು ಬಿನ ತಾಯಿ ಅಂತಂದರೆ ಮೇಲ್ಗಡೆ ಬರುತ್ತೆ ಒಂದು ಸ್ಟೆಪ್ಪು. ಸೊ ಇಲ್ಲಿ ಸಿ ಅಂತ ತಗೊಂಡು ಸಿ ಯು ಬಿನ ತಾಯಿ ಅಂದಮೇಲೆ ಇಲ್ಲೂ ಕೂಡ ಜೆಂಡರ್ ಕನ್ಫರ್ಮ್ ಆಗುತ್ತೆ. ಸೊ ಸಿ ಸರ್ಕಲ್ ಹಾಕೋಣ. ಮತ್ತು ಡಿ ಯು ಸಿಯ ತಂದೆ. ಡಿ ಯು ಸಿಯ ತಂದೆ ಅಂದರೆ ಮತ್ತೆ ಮೇಲೆ ಹೋಗುತ್ತಿದ್ದು. ಡಿ ಯು ಸಿಯ ತಂದೆ ಅಂದರೆ ಡಿ ಜೆಂಡರ್ ಕನ್ಫರ್ಮ್ ಆಯಿತು. ಇಲ್ಲೇನಾಯಿತು, ಸ್ಕ್ವೇರಲ್ಲಿ ಹಾಕೋಣ ಯಾಕಂದರೆ ಮೇಲು. ನೆಕ್ಸ್ಟು ಇ ಯು ಡಿನ ತಾಯಿ. ಇಲ್ಲಿ ಮೇಲ್ಗಡೆ ಹೋಗುತ್ತೆ. ಮತ್ತು ಇ ಯು ಈ ಕಡೆ ಬರೀತೀನಿ ನೋಡಿ, ಸ್ಪೇಸ್ ಇಲ್ಲ ಅಲ್ಲಿ. ಇ ಯು ಡಿನ ತಾಯಿ. ಇ ಯು ಡಿನ ತಾಯಿ ಅಂದರೆ ಇಲ್ಲಿ ಸರ್ಕಲ್ ಆಗುತ್ತೆ. ಇ ಯು ಡಿನ ತಾಯಿ ಅಂದರೆ ಇಲ್ಲಿ ಸರ್ಕಲ್ ಆಗುತ್ತೆ. ಸರ್ಕಲ್ ಹಾಕಿಬಿಟ್ಟು ಇ ಯು ಡಿನ ತಾಯಿ ಆದರೆ ಎ ಯು ಹೇಗೆ ಡಿಗೆ ಸಂಬಂಧಿಸ್ತಾನೆ ಅಂತ ಕೇಳಿದ್ದಾರೆ. ಇದು ಒಂದು ಪ್ರಶ್ನೆ. ನೋಡಿ, ಎ ಮತ್ತು ಬಿ ಇಬ್ಬರು ಸಿಬ್ಲಿಂಗ್ಸ್ ಇದ್ದಾರೆ. ಆಮೇಲೆ ಸಿ ಯು ಎ ಬಿ ಇಬ್ಬರು ತಂದೆ ಆಗ್ತಾರೆ. ಈ ಸಿ ಎ ಮತ್ತು ಬಿ ಇಬ್ಬರ ತಾಯಿ ಆಗ್ತಾರೆ. ಯಾಕಂತಂದರೆ ಎ ಬಿನ ಸಹೋದರಿ ಆಗಿರೋದ್ರಿಂದ. ಸೊ ಈಗ ಡಿಯ ಎಗೆ ಹೇಗೆ ಸಂಬಂಧಿಸ್ತಾನೆ ಅಂತಂದರೆ ಕಾಮನ್ನಾಗಿ ಡಿ ಯು ಸಿಯ ತಂದೆ ಆದಾಗ ಸಹಜವಾಗಿ ಡಿ ಏನಾಗ್ತಾರೆ, ಎ ಬಿಗೆ ಅಜ್ಜ ಆಗ್ತಾರೆ. ಹಾಗೆ ಎಗೆ ರಿಲೇಟೆಡಾಗಿ ತೊಗೊಂಡಾಗ ಏನಾಗುತ್ತೆ, ಎ ಯು ಡಿನ ಮೊಮ್ಮಗಳಾಗ್ತಾಳೆ. ಹಾಗಾಗಿ ನೋಡಿ, ಆಪ್ಷನ್ ಬಿನಲ್ಲಿ ಮೊಮ್ಮಗಳಂತ ಇದೆ. ಸೊ ದೇರ್ ಫೋರ್ ಆಪ್ಷನ್ ಡಿ ಸರಿಯಾದಂಥ ಉತ್ತರ ಆಗುತ್ತೆ ಇಲ್ಲಿ. ಮುಂದಿನ ಪ್ರಶ್ನೆ 54. ಇದು ಒಂದು ಏಜ್ಗೆ ಸಂಬಂಧಿಸಿದಂಥ ಒಂದು ಪ್ರಶ್ನೆ ಆಗಿದೆ. ನೋಡಿ, ಕ್ವಶನ್ ಓದೋಣ. ಆಯುಷ್ ಹುಟ್ಟಿದ್ದು ತಂದೆಯ ಮದುವೆಯಾದ 2 ವರ್ಷಗಳ ನಂತರ. ನೆಕ್ಸ್ಟ್, ಆಯುಷನ ತಾಯಿಯು ಅವನ ತಂದೆಗಿಂತ 5 ವರ್ಷ ಚಿಕ್ಕವಳು. ಆದರೆ 10 ವರ್ಷದ ಆಯುಷ್ಯನಿಗಿಂತ 20 ವರ್ಷ ದೊಡ್ಡವಳು. 10 ವರ್ಷದ ಆಯುಷ್ಯನಿಗಿಂತ 20 ವರ್ಷ ದೊಡ್ಡವಳು. ಯಾವ ವಯಸ್ಸಿನಲ್ಲಿ ತಂದೆ ಮದುವೆಯಾದ ಅಂತ ಕ್ವಶನ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಮೊದಲನೇದಾಗಿ ಆಯುಷ್ಯನ ವಯಸ್ಸು ಎಷ್ಟು ಅಂತ ನಾವು ತಿಳ್ಕೊಂಡಾಗ ಆಯುಷ್ಯನ ವಯಸ್ಸು ಎಷ್ಟಾಗುತ್ತೆ, ಇಲ್ಲಿ 10 ವರ್ಷ ಅಂತ ಅವರೇ ಕೊಟ್ಟಿದ್ದಾರೆ. ಸೊ 10 ಇಯರ್ಸು. ಆಯುಷು ಹುಟ್ಟಿದಾಗ ತಂದೆಯ ವಯಸ್ಸು ಎಷ್ಟಾಗುತ್ತೆ, ಇಲ್ಲಿ ತಾಯಿಗೆ ಸಂಬಂಧಿಸಿದಂತೆ ಕೊಟ್ಟಿದ್ದಾರೆ. ಸೊ ಈಗ ತಂದೆಯ ವಯಸ್ಸು ಆಯುಷ್ಯನ ತಾಯಿಗಿಂತ 5 ವರ್ಷ ದೊಡ್ಡವಳು. ಸೊ ಈಗ ಆಯುಷ್ಯನ ತಾಯಿಯ ವಯಸ್ಸು ಎಷ್ಟು, 20. ಆಯುಷ್ಯನಿಗಿಂತ 10 ವರ್ಷದ ಆಯುಷ್ಯನಿಗಿಂತ 20 ವರ್ಷ ದೊಡ್ಡವಳು ಅಂತಂದರೆ ಅವು ಕೂಡಿಸಿದಾಗ ಎಷ್ಟಾಗುತ್ತೆ, 10 ಕೂಡಿಸ್ಬೇಕು. ಸೊ 30 ವರ್ಷ. ಆಯುಷ್ಯನ ತಾಯಿಯ ವಯಸ್ಸು ಎಷ್ಟಾಯಿತು, 30. ಸೊ ಆಯುಷ್ಯನ ತಂದೆಯ ವಯಸ್ಸು ಎಷ್ಟು ಅಂತಂದರೆ ತಾಯಿಗಿಂತ 5 ವರ್ಷ ಹೆಚ್ಚು ಅಂತಂದರೆ 35 ವರ್ಷ ಹೆಚ್ಚಾಗುತ್ತೆ. ಸೊ 35 ವರ್ಷ ಹೆಚ್ಚಾದಾಗ ಆಯುಷ್ಯನ ವಯಸ್ಸು ಇವನಲ್ಲಿ ಮೈನಸ್ ಮಾಡಬೇಕು. 35 ವರ್ಷನಲ್ಲಿ 10 ವರ್ಷ ಮೈನಸ್ ಮಾಡಿದಾಗ 25 ಅಂತು. ಸೊ ಈಗ ಇದು ಆಯುಷ್ಯನ ತಂದೆಯ ವಯಸ್ಸು. ಆದರೆ ಆಯುಷ್ ಹುಟ್ಟಿದ್ದು ತಂದೆಯ ಮದುವೆಯಾದ 2 ವರ್ಷದ ನಂತರ. ಅಂದರೆ ಇದರಲ್ಲಿ ಮತ್ತೆ 2 ವರ್ಷ ಮೈನಸ್ ಮಾಡಬೇಕು. ಸೊ 23 ಆಗುತ್ತೆ. ಹಾಗಾಗಿ ಆಯುಷ್ಯನ ತಂದೆ ವಯಸ್ಸು ಮದುವೆಯಾದಾಗ ಎಷ್ಟಿತ್ತು ಅಂತಂದರೆ 23. ಆಪ್ಷನ್ ಎನಲ್ಲಿದೆ ನೋಡಿ, ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ನು 57. ಇದು ಒಂದು ರೇಷೋಗೆ ಸಂಬಂಧಿಸಿದಂಥ ಒಂದು ಪ್ರಶ್ನೆಯಾಗಿದೆ. ಬಿಟ್ಟು ಹೋದ ಸಂಖ್ಯೆಯನ್ನು ಹುಡುಕಿ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, ಇದು ರೇಷೋ ಆ್ಯಂಡ್ ಪ್ರಪೋರ್ಷನ್ ಮೇಲೆ ಇರೋದ್ರಿಂದ ನಾವು ಡೈರೆಕ್ಟಾಗಿ ಸಾಲ್ವ್ ಮಾಡ್ಬೋದು. ಸರಳವಾದಂಥ ಒಂದು ಕ್ವಶನ್ ಆಗಿದೆ ಇದು. 12/30 ರೇಷೋ ಯಾವಾಗಲೂ ನಾವು ಫ್ರ್ಯಾಕ್ಷನಲ್ಲಿ ಬರಿತೀವಿ. 12/30 ಈಸ್ ಈಕ್ವಲ್ ಟು 14/, ಕ್ವಶನ್ ಮಾರ್ಕನ್ನು ಎಕ್ಸ್ ಅಂತ ತೊಗೊಳ್ಳೋಣ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಎಕ್ಸ್ ಈಸ್ ಈಕ್ವಲ್ ಟು 14 × 30/12 ಆಗುತ್ತೆ. ಸೊ ಇದು ಕ್ಯಾನ್ಸಲೇಷನ್ ಮಾಡಿದಾಗ 3 × 4 = 12, 3 × 10 = 30. ಸೊ ಈಗ 2 × 2 = 2, 5 × 2 = 1, 2 × 7. ಸೊ 7 ಮತ್ತು 5 ಇಂಟು ಮಾಡಿದಾಗ 7 × 5 = 35 ಆಗುತ್ತೆ. ಹಾಗಾಗಿ ಎಕ್ಸ್ ವ್ಯಾಲ್ಯೂ ಎಷ್ಟಂತಂದರೆ 35. ಆಪ್ಷನ್ ಸಿನಲ್ಲಿದೆ ನೋಡಿ, ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ 76. ಆಗ್ನೇಯವು ಉತ್ತರವಾಗಿದ್ದರೆ ಈಶಾನ್ಯ ಪಶ್ಚಿಮವಾಗುತ್ತದೆ, ಪಶ್ಚಿಮವು ಏನಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, ಮೊದಲನೇದಾಗಿ ಇದನ್ನು ನಾವು ಡೈರೆಕ್ಷನ್ಸ್ ಹಾಕೋಣ. ಈಸ್ಟು, ವೆಸ್ಟು, ನಾರ್ತು, ಸೌತು. ಸೊ ಇಲ್ಲಿ ಆಗ್ನೇಯ ಬರುತ್ತೆ ಅಂದರೆ ಸೌತ್ ಈಸ್ಟು. ಇಲ್ಲಿ ಈಶಾನ್ಯ ಬರುತ್ತೆ
ಇಲ್ಲಿ ವಾಯುವ್ಯ ಮತ್ತು ಇಲ್ಲಿ ನೈಋತ್ಯ. ಸೊ ಹೀಗೆ ಅವ್ರು ಏನು ಹೇಳಿದ್ದಾರೆ, ಆಗ್ನೇಯು ಉತ್ತರವಾಗಿದ್ದರೆ ಅಂತ. ಆಗ್ನೇಯ ಎಲ್ಲಿದೆ ನೋಡಿ, ಇಲ್ಲಿದೆ. ಉತ್ತರ ಇಲ್ಲಿದೆ. ಆಗ್ನೇಯ ಮತ್ತು ಉತ್ತರಕ್ಕೆ ಇರುವಂಥ ಒಂದು ಆ್ಯಂಗಲನ್ನು ಕಂಡುಹಿಡಿಬೇಕು ನಾವು. ಕೋನ ಎಷ್ಟಿದೆ ಅಂದರೆ ಇಲ್ಲಿ 90 ಡಿಗ್ರಿ, ಇಲ್ಲಿ 45 ಡಿಗ್ರಿ, ಕೂಡಿಸಿದಾಗ 135 ಡಿಗ್ರಿ ಆಗುತ್ತೆ. 135 ಡಿಗ್ರಿ ಲೆಫ್ಟ್ಗೆ ಅಂದರೆ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ನಲ್ಲಿ ರೊಟೇಟ್ ಮಾಡಿದಾಗ ಆಗ್ನೇಯು ನಾರ್ತ್ ಆಗುತ್ತೆ. ಹಾಗೆ ಈಶಾನ್ಯ ಎಲ್ಲಿದೆ, ಇಲ್ಲಿದೆ. ಈಶಾನ್ಯವು ಪಶ್ಚಿಮವಾಗುತ್ತದೆ ಅಂತ ಹೇಳ್ತಾ ಇದ್ದಾರೆ. ಪಶ್ಚಿಮ ಎಲ್ಲಿದೆ, ವೆಸ್ಟು ಇಲ್ಲಿದೆ ನೋಡಿ. ಪಶ್ಚಿಮ ವೆಸ್ಟು ಇಲ್ಲಿದೆ. ಸೊ ಇದು ಕೂಡ ನಾವು ಕೌಂಟರ್ ಕ್ಲಾಕ್ ವೈಸು ಅಥವಾ ಆ್ಯಂಟಿ ಕ್ಲಾಕ್ ವೈಸ್ ಅಂತ ಕರಿತೀವಿ. ಕೌಂಟರ್ ಕ್ಲಾಕ್ ವೈಸು 135 ಡಿಗ್ರಿ ರೊಟೇಟ್ ಮಾಡಿದಾಗ ವೆಸ್ಟ್ ಆಗುತ್ತೆ, ಈಶಾನ್ಯವು ವೆಸ್ಟ್ ಆಗುತ್ತೆ. ಹಾಗೆ ಈಶಾನ್ಯ ಪಶ್ಚಿಮವಾಗುತ್ತದೆ ಅಂತ ಹೇಳಿದರೆ ಮುಗೀತು. ಈಗ ಪಶ್ಚಿಮ ಏನಾಗುತ್ತದೆ ಅಂತ ಕೇಳಿದರೆ, ಪಶ್ಚಿಮವು ಕೂಡ ನಾವು ಹಾಗೆ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ 135 ಡಿಗ್ರಿ ಚಲಿಸಿದಾಗ ಪಶ್ಚಿಮ ಏನಾಗುತ್ತೆ ಅಂದರೆ ಆಗ್ನೇಯ ಆಗುತ್ತೆ. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ 78. ಇದು ಒಂದು ಸರ್ಕಲ್ಗೆ ಸಂಬಂಧಿಸಿದಂಥ ಒಂದು ಕ್ವಶನ್ ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್. ವೃತ್ತದ ತ್ರಿಜ್ಯವು 50% ಕಡಿಮೆಯಾದರೆ ಅದರ ಪ್ರದೇಶದ ಶೇಕಡಾವಾರು ಇಳಿಕೆ ಎಷ್ಟಾಗುತ್ತೆ ಅಂತ ಕೊಟ್ಟಿದ್ದಾರೆ. ಅಂದರೆ ರೇಡಿಯಸ್ಸು 50% ಕಡಿಮೆ ಮಾಡಿದರೆ, ಫಾರ್ ಎಕ್ಸಾಂಪಲ್ 10 ಸೆಂಟಿಮೀಟರ್ ರೇಡಿಯಸ್ ಇದೆ, ಅದನ್ನು 5 ಸೆಂಟಿಮೀಟರ್ ರೇಡಿಯಸ್ಗೆ ಕಡಿಮೆ ಮಾಡಿದಾಗ ಅದರ ಒಂದು ಏರಿಯಾ ಎಷ್ಟು ಕಡಿಮೆ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ ಅವರು. ಸೊ ಈಗ ನಾವು ಇದನ್ನು ಏರಿಯಾ ಫಾರ್ಮುಲಾ ಯೂಸ್ ಮಾಡಿಬಿಟ್ಟು ಫೈಂಡ್ ಔಟ್ ಮಾಡ್ಕೋಬೇಕು. ಮೊದಲನೇದಾಗಿ ಪ್ರಾರಂಭದಲ್ಲಿರುವಂತಹ ಒಂದು ಏರಿಯಾಗೆ ನಾವು A1 ಅಂತ ಕನ್ಸಿಡರ್ ಮಾಡೋಣ. ಸೊ A1 ಏನು ಫಾರ್ಮುಲಾ ಏನಿದೆ ಸರ್ಕಲ್ದು ಏರಿಯಾ ಫಾರ್ಮುಲಾ πr² ಇದೆ. A1 = πr² ಅಂತ ತೊಗೊಳ್ಳೋಣ. ಸೆಕೆಂಡು ಏರಿಯಾ ಎಷ್ಟಾಗುತ್ತೆ, ಕಡಿಮೆ ಆಗುತ್ತೆ. ಏನು ಕಡಿಮೆ ಆಗುತ್ತೆ, 50%. 50%ನ್ನು ಡೆಸಿಮಲಲ್ಲಿ ಕನ್ವರ್ಟ್ ಮಾಡಿದಾಗ 0.5 ಆಗುತ್ತೆ. ಸೊ ಈಗ ಪೈ ರೇಡಿಯಸ್ ಎಷ್ಟಾಗುತ್ತೆ, 0.5 r² ಅಂದರೆ ಇಲ್ಲೇನಾಗುತ್ತೆ, ಪೈ 0.5 ಡಬಲ್ ಟೈಮ್ ಮಲ್ಟಿಪ್ಲೈ ಮಾಡಿದಾಗ 0.25 ಆಗುತ್ತೆ, 0.25 r². ಸೊ ಇಲ್ಲಿ A2 ಏರಿಯಾ ಎಷ್ಟು ಬಂತಂದರೆ ಪೈ ಇಂಟು 0.25 r². ಸೊ ಈಗ ಇವೆರಡನ್ನು ಮೈನಸ್ ಮಾಡಬೇಕು, A1 ಮೈನಸ್ A2. ಇವೆರಡೂ ಏರಿಯಾಗಳನ್ನು ಮೈನಸ್ ಮಾಡಿದಾಗ, ಸಬ್ಸ್ಟ್ರಾಕ್ಷನ್ ಮಾಡಿದಾಗ ನಮಗೆ ಸರಿಯಾದಂಥ ಒಂದು ಉತ್ತರ ಸಿಗುತ್ತೆ ನೋಡಿ ಫ್ರೆಂಡ್ಸ್. ಸೊ ಈಗ A1 ಮೈನಸ್ಸು A2 ಮಾಡಿದಾಗ A1 ಏನಿದೆ πr² ಮೈನಸ್ಸು A2 0.25 πr². ಸೊ ಎರಡರಲ್ಲಿ πr² ಕಾಮನ್ ಬರುತ್ತೆ, ಕಾಮನನ್ನು ತಗೊಳ್ಳೋಣ. ಬ್ರ್ಯಾಕೆಟಲ್ಲಿ 1 ಮೈನಸ್ 0.25 ಉಳಿಯುತ್ತೆ. ಸೊ 1 ಮೈನಸ್ 0.25 ಮಾಡಿದಾಗ πr² ಹಾಗೆ ಇಟ್ಕೊಳ್ಳೋಣ. 1 ಮೈನಸ್ 0.25 ಮಾಡಿದಾಗ 0.75 ಆಗುತ್ತೆ. ಈ 75ನ್ನು ನಾವು ಪರ್ಸೆಂಟೇಜ್ನಲ್ಲಿ ಕನ್ವರ್ಟ್ ಮಾಡಿದಾಗ 0.75 75% ಆಗುತ್ತೆ. ಸೊ ನೋಡಿ, πr² ಇಂಟು 75% ಅಂತಂದರೆ 75%ರಷ್ಟು ಏರಿಯಾ ಕಡಿಮೆ ಆಗುತ್ತೆ. ಯಾವಾಗ 50%ರಷ್ಟು ನೀವು ರೇಡಿಯಸನ್ನು ವ್ಯಾಲ್ಯೂ ಕಡಿಮೆ ಮಾಡಿದಾಗ ಸೊ ಏರಿಯಾದಲ್ಲಿ ಎಷ್ಟು ಕಡಿಮೆ ಆಗುತ್ತೆ ಅಂದರೆ 75% ಕಡಿಮೆ ಆಗುತ್ತೆ. ಹಾಗಾಗಿ ಆಪ್ಷನ್ ಸಿನಲ್ಲಿದೆ ನೋಡಿ, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ 88 ನೋಡಿ. ತಾಜಾ ಹಣ್ಣಿನಲ್ಲಿ 80% ನೀರು ಮತ್ತು ಒಣ ಹಣ್ಣಿನ 20% ನೀರು ಹೊಂದಿರುತ್ತದೆ. 100 kg ತಾಜಾ ಹಣ್ಣುಗಳಿಂದ ಎಷ್ಟು ಒಣ ಹಣ್ಣುಗಳನ್ನು ಪಡೆಯಬಹುದು ಅಂತ ಕೊಟ್ಟಿದ್ದಾರೆ. ನೋಡಿ ಫ್ರೆಂಡ್ಸ್, ಮೊದಲನೇದಾಗಿ ಒಟ್ಟು ತೂಕವನ್ನು ನಾವು 100 kg ಅಂತ ತಗೋಣ. 100 kg ಒಟ್ಟು ತೂಕ 100. ಸೊ ನೀರಿನ ಅಂಶ ಅದರಲ್ಲಿ ಎಷ್ಟಿರುತ್ತೆ ಅಂತಂದರೆ 80% ಇರುತ್ತೆ. ಅದರಲ್ಲಿ ಪಲ್ಪ್ ಅಂತ ಕರಿತೀವಿ. ಪಲ್ಪ್ ಅಂತಂದರೆ ಅಲ್ಲಿ ಹಣ್ಣಿನ ಒಂದು ಭಾಗ. ಸೊ ಇವೆರಡರಲ್ಲಿ ಮೈನಸ್ ಮಾಡಿದಾಗ ಎಷ್ಟು ಬರುತ್ತೆ, 20%. 100%ಅಲ್ಲಿ 80% ಕಳೆದಾಗ 20% ಪಲ್ಪ್ ಇರುತ್ತೆ. ಹಾಗೆ ಒಟ್ಟು ಒಣ ಹಣ್ಣಿನ ತೂಕ ಎಷ್ಟಂತಂದು ನಮಗೆ ಗೊತ್ತಿಲ್ಲ. ಈಗ ಅವ್ರು ಕೇಳಿರೋದು ಒಟ್ಟು ಒಣ ಹಣ್ಣಿನ ತೂಕ ಕೇಳಿದ್ದಾರೆ. ಒಣ ಹಣ್ಣಿನ ತೂಕವನ್ನು ನಾವು X ಅಂತ ಕನ್ಸಿಡರ್ ಮಾಡೋಣ. ಈಗ ಒಣ ಹಣ್ಣು 80%, ಟೋಟಲ್ ಅವ್ರು ಎಷ್ಟು ಕೊಟ್ಟಿದ್ದಾರೆ, 20 kg. ಅಂದರೆ ಈಗ ನಮ್ಗೆ ಬಂದಿರೋದು ಎಷ್ಟು, 20%. 20% ಅಂತಂದರೆ 20 kg ಪಲ್ಪ್ ಇರುತ್ತೆ. ಈ ಪಲ್ಪನ್ನು ನಾವು ಒಣಗಿಸಿದಾಗ ನಮಗೆ ಒಣ ಹಣ್ಣಿನ ಒಂದು ತೂಕ ಎಷ್ಟು ಅಂತ ಬರುತ್ತೆ. ಹಾಗಾಗಿ ಒಣ ಹಣ್ಣಿನ ತೂಕ X ಅಂತ ತಗೊಳ್ಳೋಣ.
ಈಗ ಈ ಎಕ್ಸು 80% ನೀರಿರುತ್ತೆ, ನೀರನ್ನು ಒಣಗಿಸಿದಾಗ ಟೋಟಲ್ ಎಷ್ಟಾಗುತ್ತೆ, ಎಕ್ಸ್ನ 80% 20 kg ಆಗುತ್ತೆ ಅಂತ ನಾವು ತೊಗೊಳ್ಬೇಕು. ಸೊ ಎಕ್ಸ್ನ 80% ಇಸ್ ಈಕ್ವಲ್ ಟು 20 ಆದಾಗ, ಸೊ ಎಕ್ಸ್ ಇಂಟು 80 ಡಿವೈಡೆಡ್ ಬೈ 100 ಇಸ್ ಈಕ್ವಲ್ ಟು 20 ಅಂತ ತೊಗೊಳ್ಬೇಕು. ಸೊ ಇಲ್ಲಿ 0 ಕ್ಯಾನ್ಸಲ್ ಆಗುತ್ತೆ. ಸೊ 10 ಇಂಟು 100 ಏನಾಗುತ್ತೆ ನೋಡಿ, ಎಕ್ಸ್ ಇಸ್ ಈಕ್ವಲ್ ಟು 20 ಇಂಟು 10 ಡಿವೈಡೆಡ್ ಬೈ 8. ಸೊ ಇದು ಕ್ಯಾನ್ಸಲೇಷನ್ ಮಾಡಿ, 2 4 2 5 2 2 2 10 ದೆನ್ 2 1 2 5 5 25 ಬಂತು. ಸೊ ಎಕ್ಸ್ ಇಸ್ ಈಕ್ವಲ್ ಟು 25 ಬಂತು. ಸೊ ಈಗ ಈ ಒಂದು ಆಪ್ಷನ್ ನೋಡಿದಾಗ ಏನಾಗುತ್ತೆ, ಆಪ್ಷನ್ ಎನಲ್ಲಿ 20 kg ಇದೆ, ಆಪ್ಷನ್ ಬಿನಲ್ಲಿ 40, 30, ಆಪ್ಷನ್ ಸಿ ನಲ್ಲಿ 30, ಆಪ್ಷನ್ ಡಿ ನಲ್ಲಿ 60 ಇದೆ. ಆಪ್ಷನ್ ಯಾವ ಆಪ್ಷನಲ್ಲೂ ಕೂಡ ಈ ಆನ್ಸರ್ ಇಲ್ಲ. ಅಂದರೆ ಇದು ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಕೀ ಆನ್ಸರಲ್ಲಿ ಗ್ರೇಸ್ ಮಾರ್ಕ್ಸ್ ಇದೆ. ಸೊ ಇದು ಒಂದು 25 kg ಬರಬೇಕಾಗಿತ್ತು. ಆಪ್ಷನಲ್ಲಿ ಯಾವುದೂ ಇರೋದ್ರಿಂದ ಈ ಒಂದು ಕ್ವಶನಿಗೆ ಗ್ರೇಸ್ ಮಾರ್ಕ್ಸ್ ಬಂದಿದೆ. ನೋಡಿ ಫ್ರೆಂಡ್ಸ್, ಈ ಒಂದು ಕ್ವಶನ್ ಪೇಪರಲ್ಲಿ ಒಟ್ಟು ಮೆಂಟಲ್ ಎಬಿಲಿಟಿಗೆ ಸಂಬಂಧಿಸಿದಂತಹ ಒಟ್ಟು 8 ಕ್ವಶನ್ಸ್ಗಳು ಕೇಳಿದ್ದಾರೆ. ಸೊ ಈ ಹಿಂದೆ ಸಾಲ್ವ್ ಮಾಡಿರುವಂಥ ಪೇಪರಲ್ಲಿ ಮ್ಯಾಕ್ಸಿಮಮ್ಮು 10 ರಿಂದ 11, 10, 9 ಈ ರೀತಿ ಇರ್ತಿತ್ತು. ಸೊ ಈ ಒಂದು ಕ್ವಶನ್ ಪೇಪರಲ್ಲಿ 1-2 ಕ್ವಶನ್ ಕಡಿಮೆ ಆಗಿದೆ. ಸೊ ಮುಂದಿನ ಕ್ವಶನ್ ಪೇಪರಲ್ಲೂ ಇನ್ನೂ ಹೆಚ್ಚಾಗ್ಬೋದು, 8, 10 ಅಪ್ರಾಕ್ಸಿಮೇಷನ್ನು 10 ಮಾರ್ಕ್ಸ್ ಅಂತೂ ಫಿಕ್ಸ್ ಇರುತ್ತೆ. ಸೊ ಇದೇ ರೀತಿಯಾಗಿ ನೆಕ್ಸ್ಟ್ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡೋಣ. ಮುಂದೆ ಬರ್ತಾ ನಾವು ಡೀಟೇಲ್ಡ್ ಟಾಪಿಕನ್ನು ಪರ್ಟಿಕ್ಯುಲರಾಗಿ ಈಗ ಏಜ್ ರಿಲೇಟೆಡ್ಗೆ ಸಂಬಂಧಿಸಿದಂಥ ಒಂದು ಟಾಪಿಕ್ ತೊಗೊಂಡ್ಬಿಟ್ಟು ಅದರ ಮೇಲೆ ಒಂದು ಸಪ್ರೇಟಾಗಿ ಕ್ಲಾಸ್ ಮಾಡೋಣ. ಹಾಗೆ ಪ್ರತಿಯೊಂದು ಮೆಂಟಲ್ ಎಬಿಲಿಟಿಗೆ ಸಂಬಂಧಿಸಿದಂಥ ಪ್ರತಿಯೊಂದು ಟಾಪಿಕ್ಗಳನ್ನು ನಾವು ಡೀಟೇಲಾಗಿ ಮುಂದೆ ಬರ್ತಾ ಕ್ಲಾಸ್ ಮಾಡ್ತಾ ಹೋಗ್ತಿರ್ತೀವಿ. ಸೊ ಹಾಗಾಗಿ ಎಲ್ಲರೂ ಕೂಡ ನೀಟಾಗಿ ಡೇ ಬೈ ಡೇ ಕಂಟಿನ್ಯೂಸ್ ಆಗಿ ಈ ಒಂದು ವಿಡಿಯೋಗಳನ್ನು ನೋಡ್ತಾ ಬನ್ನಿ, ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಹಾಗೆ ಪ್ರತಿಯೊಂದು ಮೆಂಟಲ್ ಎಬಿಲಿಟಿ ಕ್ವಶನ್ಗಳನ್ನು ನೀವು ಸರಳವಾಗಿ ಆನ್ಸರ್ ಮಾಡ್ತೀರಾ ಅಂತ ಹೋಪನ್ನು ಇಟ್ಕೊಂಡು ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೇನೆ. ಸೊ ನೆಕ್ಸ್ಟ್ ನಾಳೆ ಮುಂದಿನ ಒಂದು ಮೆಂಟಲ್ ಎಬಿಲಿಟಿಗೆ ಸಂಬಂಧಿಸಿದಂತೆ ಮುಂದಿನ ಒಂದು ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಿ